ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಬಾಲಕಾಂಡ. ವಸಿಷ್ಠನ ಮಾತುಗಳು ಕೌಶಿಕನ ಅಂತಃಕರಣವನ್ನು ತಟ್ಟಿದವು. ವಿನೀತನಾಗಿ, ಮಹರ್ಷಿ, ನಿಮ್ಮ ಪ್ರೀತಿಯ ಮಾತುಗಳಿಂದಲೇ ನಮ್ಮ ಕ್ಷುದ್ಬಾಧೆ ನಿವಾರಣೆಯಾಯಿತು. ಈಗಾಗಲೇ ಹಣ್ಣು ಹಾಲು ಕೊಟ್ಟು ಉಪಚರಿಸಿರುವಿರಿ. ನಿಮ್ಮ ದರ್ಶನದಿಂದಲೇ ನಮ್ಮೆಲ್ಲರ ಜನ್ಮ ಸಾರ್ಥಕವಾಯಿತು. ಬಹುಸಂಖ್ಯೆಯಲ್ಲಿರುವ ನಾವು ನಿಮ್ಮನ್ನು ದೇವರಂತೆ ಪೂಜಿಸಬೇಕೇ ಹೊರತು ತೊಂದರೆ ಕೊಡಬಾರದು. ನಾವಿನ್ನು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ಅಪ್ಪಣೆ ಕೊಡಿ ಎಂದು ಎದ್ದು ನಿಂತನು. ವಸಿಷ್ಠನು ಅದಕ್ಕೆ ಒಪ್ಪದೆ ಊಟ ವಿಶ್ರಾಂತಿಯನ್ನು ಮುಗಿಸಿಕೊಂಡೇ ಹೋಗಬೇಕೆಂದು ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳಲು ಕೌಶಿಕನಿಗೆ ಬೇರೆ ದಾರಿ ಕಾಣದೆ ಒಪ್ಪಿಕೊಳ್ಳಬೇಕಾಯಿತು. ಇಬ್ಬರೂ ಆಶ್ರಮದಿಂದ ಹೊರಗೆ ಬಂದರು. ವಸಿಷ್ಠನು ಸುರಭಿ, ಮಗು, ಶಬಲೆ, ಬಾಮ್ಮ ಇಲ್ಲಿ ಎಂದು ಕರೆದನು. ಯಾರನ್ನು ಕರೆಯುತ್ತಿದ್ದಾನೆಂದು ಕೌಶಿಕನು ಅಚ್ಚರಿಪಡುತ್ತಿರುವಷ್ಟರಲ್ಲಿ ಸುಂದರವಾದ ಹಸುವೊಂದು ಅಲ್ಲಿಗೆ ಬಂದು, ಅಪ್ಪ ಕರೆದೆಯಾ ಎಂದಿತು. ಆ ಹಸುವಿನ ಸೌಂದರ್ಯ ನೋಡಿದಷ್ಟೂ ತಣಿಯದು. ಪುಷ್ಟವಾಗಿ ಬೆಳೆದ ಕಪ್ಪು ಮಚ್ಚೆಗಳುಳ್ಳ ಬಿಳಿಯ ಹಸು, ಪ್ರೀತಿ ಸೂಸುವ ದೊಡ್ಡ ಕಣ್ಣುಗಳು. ವಸಿಷ್ಠನು, ಶಬಲೆ, ಕೌಶಿಕ ಮಹಾರಾಜ ಸೈನ್ಯದೊಂದಿಗೆ ಬಂದಿದ್ದಾನೆ. ಬೇಗನೆ ಅವನಿಗೂ ಅವನ ಸೈನ್ಯಕ್ಕೂ ತೃಪ್ತಿಯಾಗುವಂತೆ ಮೃಷ್ಟಾನ್ನ ಭೋಜನಕ್ಕೆ ಏರ್ಪಾಡು ಮಾಡು ತಾಯಿ ಎಂದನು. ದೇವತೆಗಳೂ ರಾಕ್ಷಸರೂ ಸಮುದ್ರ ಮಥನ ಮಾಡಿದಾಗ ಹುಟ್ಟಿದ ಕಾಮಧೇನುವೇ ಶಬಲೆ. ದೇವತೆಗಳು ಅದನ್ನು ವಸಿಷ್ಠನಿಗೆ ಕೊಟ್ಟಿದ್ದರು. ಎಲ್ಲರಿಗೂ ರಾಜೋಪಚಾರವಾಯಿತು. ಎಲ್ಲರ ರುಚಿಗೂ ಹೊಂದುವಂತಹ ಬಗೆ ಬಗೆಯ ಅಡುಗೆಗಳು, ಸಿದ್ಧರಸಗಳು, ಚಿತ್ರ ವಿಚಿತ್ರವಾದ ದಿವ್ಯಾನ್ನಗಳ ಬೆಟ್ಟಗಳೇ ಹುಟ್ಟಿದವು. ಹಾಲು ಮೊಸರಿನ ಕಾಲುವೆಗಳು ಹರಿದವು. ತುಪ್ಪದ ಮಡುಗಳೇ ನಿರ್ಮಾಣಗೊಂಡವು. ಅಡುಗೆಯ ಪರಿಮಳ ಎಲ್ಲರ ಮೂಗನ್ನೂ ತಣಿಸಿತು. ವಿವಿಧ ಪಾಕಗಳ ರುಚಿಯನ್ನು ನಾಲಿಗೆಗಳು ಸವಿದವು. ಎಲ್ಲರೂ ತೃಪ್ತಿಯಿಂದ ಉಂಡು ತೆಗೆದರು. ಹೊಟ್ಟೆ ಭಾರ ತಾಳಲಾರದೆ ಮಲಗಿ ಗೊರೆದು ನಿದ್ದೆ ಮಾಡಿದರು. ಕೌಶಿಕನೂ ಅವನ ಜನರೂ ಕೃತಜ್ಞತೆಯಿಂದ ವಸಿಷ್ಠ ಮಹರ್ಷಿಗೆ ಹೃತ್ಪೂರ್ವಕವಾಗಿ ಕಾಲು ಮುಟ್ಟಿ ನಮಸ್ಕರಿಸಿದರು. ಅನ್ನದಾತ ಸುಖೀಭವ ಎಂದು ಹೃತ್ಪೂರ್ವಕವಾಗಿ ಹಾರೈಸಿದರು. ಕೌಶಿಕನು, ಮಹರ್ಷಿ, ನಾನು ನನ್ನ ಜೀವಮಾನದಲ್ಲಿಯೇ ಇಂತಹ ರುಚಿಯಾದ ಭೋಜನವನ್ನು ಸವಿದಿರಲಿಲ್ಲ. ನಿಮ್ಮ ಧೇನು ಶಬಲೆಯನ್ನು ಕಂಡು ನನಗೆ ಸಂತೋಷವಾಗಿದೆ. ಇಂತಹ ವಿಶಿಷ್ಟ ಶಕ್ತಿಯುಳ್ಳ ಹಸು ದೇಶದ ರಾಜನ ಬಳಿ ಇರಬೇಕಾದುದು. ಈ ಹಸುವನ್ನು ನನಗೆ ಕರುಣಿಸುವ ಕೃಪೆ ಮಾಡು. ಬದಲಾಗಿ 10,000 ಹಸುಗಳನ್ನು, ಬೇಕಾದಷ್ಟು ಧನಕನಕ ವಸ್ತುವಾಹನಾದಿಗಳನ್ನು ನಾನು ನಿನಗೆ ಕೊಡುವೆನು. ದಯವಿಟ್ಟು ಇಲ್ಲವೆನ್ನಬೇಡ ಎಂದು ಪ್ರಾರ್ಥಿಸಿದನು. ಹಸುವಿನ ಮೇಲಣ ಆಸೆ ಅವನನ್ನು ಬಲವಾಗಿ ಹಿಡಿದಿತ್ತು. ವಸಿಷ್ಠನಿಗೆ ಗಾಬರಿಯಾಯಿತು. ಆದರೂ ಹೇಗೋ ಸಾವರಿಸಿಕೊಂಡು ಮೃದುವಾಗಿ, ಕೇಳಿದವರಿಗೆ ಕೇಳಿದ್ದನ್ನು ಇಲ್ಲವೆನ್ನುವ ಜಾಯಮಾನ ನನ್ನದಲ್ಲ. ಆದರೆ ಶಬಲೆಯ ವಿಚಾರ ಬೇರೆ. ಪ್ರತಿಯಾಗಿ ಅದನ್ನು ಇದನ್ನು ಕೊಡುವೆನೆನ್ನುವ ಮಾತೇ ಬೇಡ. ನೀನು ರಾಜ್ಯವನ್ನೇ ಕೊಟ್ಟರೂ ನಾನು ಶಬಲೆಯನ್ನು ಕೊಡಲಾರೆ, ಇದು ಖಂಡಿತ ಎಂದನು. ರಾಜನಾದ ಕೌಶಿಕನಿಗೆ ಗರಬಡಿದಂತಾಯಿತು. ವಸಿಷ್ಠನ ಕಣ್ಣುಗಳು ಒದ್ದೆಯಾಗಿದ್ದವು. ಓ ರಾಜ, ಈ ಶಬಲೆಯೇ ನನ್ನ ಜೀವದ ಜೀವ. ಒಬ್ಬ ಮನುಷ್ಯನನ್ನು ಅವನ ಕೀರ್ತಿಯಿಂದ ಬೇರ್ಪಡಿಸಲಾಗದಂತೆ ಅವಳನ್ನು ನಮ್ಮಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಆಶ್ರಮದಲ್ಲಿ ನಡೆಯುತ್ತಿರುವ ಯಜ್ಞಯಾಗಾದಿಗಳಿಗೆಲ್ಲ ಅವಳ ಕೃಪೆಯೇ ಕಾರಣ. ಅವಳೇ ನನ್ನ ಸರ್ವಸ್ವ. ನನ್ನ ತಪಸ್ಸೆಲ್ಲವೂ ಅವಳಿಂದಾಗಿಯೇ. ಅವಳನ್ನು ನಾನು ಎಂದಿಗೂ ಕೊಡಲಾರೆ ಎಂದನು. ಕೌಶಿಕನು ಕ್ಷತ್ರಿಯ. ಶೀಘ್ರ ಕೋಪವೆಂಬುದು ಅವನ ಸ್ವಭಾವ. ರಾಜನಾದ ಅವನಿಗೆ
ಹೀಗೆ ಬಯಸಿದ್ದು ಕೈಗೂಡದ ಸಂದರ್ಭವೇ ಇರಲಿಲ್ಲ. ವಸಿಷ್ಠನ ಮಾತುಗಳು ಶಬಲೆಯ ಮೇಲಿನ ಅವನ ಆಸೆಯನ್ನು ಹೆಚ್ಚಿಸಿದವು. ಅದಮ್ಯವಾದ ಹಸಿವೂ ಹಠವೂ ಹುಟ್ಟಿತು. ದುರ್ದಾನ ತೆಗೆದುಕೊಂಡವನಂತೆ ಆಶ್ರಮದಿಂದ ಹೊರಕ್ಕೆ ನಡೆದ. ಕಟ್ಟಿದ್ದ ಶಬಲೆಯನ್ನು ಬಿಚ್ಚಿ ಬಲಾತ್ಕಾರದಿಂದ ಎಳೆದುಕೊಂಡು ಬನ್ನಿರಿ ಎಂದು ಸೈನಿಕರಿಗೆ ಆಜ್ಞಾಪಿಸಿದ. ಶಬಲೆಗೆ ಚಿಂತೆ. ಪೂಜ್ಯರಾದ ವಸಿಷ್ಠರು ನನ್ನನ್ನೇಕೆ ತೊರೆಯುತ್ತಿರುವರು? ನಾನು ಏನು ತಪ್ಪು ಮಾಡಿದೆನೆಂದು ನನಗೆ ಈ ಶಿಕ್ಷೆ? ಸೈನಿಕರು ನನ್ನನ್ನು ಎಳೆಯುತ್ತಿದ್ದರೂ ಅಪ್ಪ ಏನೊಂದನ್ನೂ ಮಾಡದೆ ಸುಮ್ಮನಿರುವರಲ್ಲ ಎಂದು ಯೋಚಿಸಿದ ಶಬಲೆಯ ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರು. ಅವರನ್ನೇ ಕೇಳಿಬಿಡುವೆನು ಎಂದುಕೊಂಡವಳೆ ಸೈನಿಕರ ಕೈಯಿಂದ ಇದ್ದಕ್ಕಿದ್ದಂತೆ ತಪ್ಪಿಸಿಕೊಂಡು 4 ಹೆಜ್ಜೆಗೆ ವಸಿಷ್ಠನ ಮುಂದೆ ಬಂದು ನಿಂತಳು. ಅವನ ಕಾಲ ಬಳಿ ಬಿದ್ದು ಕೇಳಿದಳು, ಅಪ್ಪ, ನೀನೇಕೆ ನನ್ನನ್ನು ಬಿಟ್ಟು ಬಿಡುತ್ತಿರುವೆ? ನಿನ್ನ ಕಣ್ಣೆದುರಿಗೇ ಈ ಸೈನಿಕರು ನನ್ನನ್ನು ಎಳೆದೊಯ್ಯುತ್ತಿರುವರಲ್ಲ. ವಸಿಷ್ಠರು ಎಂದರು, ಮಗುವೇ, ನೀನೇನೋ ತಪ್ಪು ಮಾಡಿದೆ ಎಂದು ನಾನು ನಿನ್ನನ್ನು ಶಿಕ್ಷಿಸುತ್ತಿಲ್ಲ, ನಿನ್ನನ್ನು ಬಿಡುತ್ತಲೂ ಇಲ್ಲ. ಈ ರಾಜನು ಬಲಾತ್ಕಾರವಾಗಿ ನಿನ್ನನ್ನು ನನ್ನ ಅನುಮತಿ ಇಲ್ಲದೆ ಎಳೆದೊಯ್ಯುತ್ತಿರುವನು. ತನ್ನ ಒಂದು ಅಕ್ಷೋಹಿಣೀ ಸೈನ್ಯದ ಬಲದ ಮುಂದೆ ಯಾರೇನು ಮಾಡಿಯಾರು ಎಂಬುದು ಅವನ ಧೋರಣೆ. ಸಾಧ್ಯವಾದರೆ ನಿನ್ನನ್ನು ನೀನು ಇವನ ದೌರ್ಜನ್ಯದಿಂದ ರಕ್ಷಿಸಿಕೋ. ವಸಿಷ್ಠರು ಹೀಗೆಂದೊಡನೆಯೇ ಸುರಭಿಯ ಕಣ್ಣು ಕೆಂಪಾದವು. ಸಿಟ್ಟಿನಿಂದ ಬಾಲವೆತ್ತಿ ದೀರ್ಘವಾಗಿ ಉಸಿರೆಳೆದುಕೊಂಡಿತು. ಒಂದು ಹುಂಕಾರದೊಡನೆ ಮೈ ಕೊಡವಿತು. ತಕ್ಷಣ 100 ಸಂಖ್ಯೆಯಲ್ಲಿ ಯೋಧರು ಹುಟ್ಟಿ ಬಂದರು. ಕೌಶಿಕನ ಸೈನ್ಯದೊಡನೆ ಹೋರಾಡಲು ಆರಂಭಿಸಿದರು. ತನ್ನ ಸೈನ್ಯವೆಲ್ಲ ನಾಶವಾದುದನ್ನು ನೋಡಿದ ಕೌಶಿಕನು ಸುರಭಿಯ ಸೈನ್ಯದೊಡನೆ ಹೋರಲು ತಾನೇ ಬಂದನು. ಸುರಭಿಯು ಇನ್ನೂ ಹೆಚ್ಚು ಸೈನಿಕರನ್ನು ಸೃಷ್ಟಿಸಿದಳು. ಕೌಶಿಕನು ಸೈನಿಕರನ್ನು ಕೊಂದಂತೆಲ್ಲ ಹೊಸ ಸೈನಿಕರು ಪುಂಖಾನುಪುಂಖವಾಗಿ ಹುಟ್ಟಿ ಬರುತ್ತಿದ್ದರು. ಕ್ರೋಧಗೊಂಡ ಕೌಶಿಕನ ಮಕ್ಕಳು ವಸಿಷ್ಠನ ಮೇಲೆ ಏರಿ ಬಂದರು. ಅವರನ್ನು ವಸಿಷ್ಠನು ತನ್ನ ಒಂದು ಹುಂಕಾರ ಮಾತ್ರದಿಂದ ಸುಟ್ಟು ಬೂದಿ ಮಾಡಿಬಿಟ್ಟರು. ಕೌಶಿಕನ ಸೈನ್ಯ ನಿರ್ನಾಮವಾಯಿತು. ಮಕ್ಕಳು ಸತ್ತರು. ಎದೆಯೊಡೆದ ಕೌಶಿಕನು ಹಲ್ಲು ಕಿತ್ತ ಹಾವಿನಂತೆ ಆದನು. ರೆಕ್ಕೆ ತೇರಿದ ಪಕ್ಷಿಯಂತಾದನು. ಅವನ ಅಹಂಕಾರ ನುಚ್ಚು ನೂರಾಯಿತು. ಒಂದೂ ಮಾತಾಡದೆ ತಲೆ ತಗ್ಗಿಸಿಕೊಂಡು ಕೌಶಿಕನು ಅಲ್ಲಿಂದ ಹೊರಟು ಹೋದನು. ಒಂದು ಹಸುವಿನಿಂದ ತನಗಾದ ಸೋಲನ್ನು ಮರೆಯಲಾರದ ಅವನು ತನ್ನೊಬ್ಬ ಮಗನಿಗೆ ರಾಜ್ಯವನ್ನೊಪ್ಪಿಸಿ ಹಿಮಾಲಯಕ್ಕೆ ತಪಸ್ಸಿಗಾಗಿ ಹೊರಟು ಹೋದನು. ಕಿನ್ನರರ ಜೊತೆಗೆ ಕಿನ್ನರನಾಗಿ ಮಹಾದೇವನನ್ನು ಕುರಿತು ಘೋರ ತಪಸ್ಸು ಮಾಡಿದನು. ಕೊನೆಗೊಮ್ಮೆ ಶಿವನು ಪ್ರತ್ಯಕ್ಷನಾಗಿ, ವತ್ಸ, ಏಕೆ ಈ ತಪಸ್ಸು? ನಿನ್ನ ಮನದಾಶೆ ಏನು ಕೇಳು, ಕೊಡುವೆನು ಎಂದನು. ಕೌಶಿಕನು ಮಹಾದೇವನಿಗೆ ನಮಸ್ಕರಿಸಿ ಸ್ತುತಿಸಿ, ದೇವ, ನಿನಗೆ ಸಂತೋಷವಾಗಿದ್ದರೆ ನಾನು ದಿವ್ಯಾಸ್ತ್ರಗಳನ್ನೆಲ್ಲ ತಿಳಿಯುವಂತೆ ವರವನ್ನು ಕೊಡು ಎಂದು ಬೇಡಲು ಶಿವನು, ಹಾಗೆಯೇ ಆಗಲಿ, ಅಸ್ತ್ರಗಳನ್ನೆಲ್ಲ ಕೊಟ್ಟಿರುವೆನು, ನೀನಿನ್ನು ಸಮಾಧಾನದಿಂದ ಹಿಂದಿರುಗು ಎಂದನು. ಕೌಶಿಕನು ರಾಜಧಾನಿಗೆ ಹಿಂದಿರುಗಿದನು. ಅವನ ಆತ್ಮವಿಶ್ವಾಸವು ಮರುಕಳಿಸಿತ್ತು. ದುರಹಂಕಾರವೂ ಮೊದಲಿನ 10 ಪಾಲು ವೃದ್ಧಿಯಾಗಿತ್ತು. ವಸಿಷ್ಠ ಇನ್ನು ಸತ್ತಂತೆಯೇ. ದಿವ್ಯಾಸ್ತ್ರಗಳ ಮುಂದೆ ಅವನೆಷ್ಟರುವನು ಎಂದಿತು ಅವನ ಮನಸ್ಸು. ಮುನ್ನೆಚ್ಚರಿಕೆಯನ್ನೂ ಕೊಡದೆ ಕೌಶಿಕನು ವಸಿಷ್ಠಾಶ್ರಮಕ್ಕೆ ಮತ್ತೊಮ್ಮೆ ದಾಳಿಯಿಟ್ಟು ದಿವ್ಯಾಸ್ತ್ರಗಳನ್ನು ಒಂದಾದ ಮೇಲೊಂದರಂತೆ ಪ್ರಯೋಗಿಸತೊಡಗಿದನು. ಅಲ್ಲಿದ್ದ ಪಕ್ಷಿ ಪ್ರಾಣಿಗಳೆಲ್ಲವೂ ಪ್ರಾಣಭಯದಿಂದ ಓಡಿಹೋದವು. ಅಲ್ಲಿದ್ದ ಅಂತೆವಾಸಿಗಳೆಲ್ಲರೂ ಸತ್ಯವೋ ಕೆಟ್ಟವೋ ಎಂಬಂತೆ ಓಡಿದರು. ಆಶ್ರಮದ ಪರಿಸರವು ಬೆಂಗಾಡಿನಂತಾಯಿತು. ಭಯ ತುಂಬಿದ ಮೌನ ಆಶ್ರಮವನ್ನು ತುಂಬಿಕೊಂಡಿತು. ಕೌಶಿಕನ ಈ ಕ್ರೌರ್ಯವನ್ನು ಕಂಡು ವಸಿಷ್ಠರಿಗೂ ಕೋಪ ಬಂದಿತು. ತಮ್ಮಲ್ಲಿ ತಾವು
ಕಾರಣವಿಲ್ಲದೆ ಕೌಶಿಕನು ನನ್ನನ್ನು ಪುನಃ ಪುನಃ ಕಾಡುತ್ತಿದ್ದಾನೆ. ಸೂರ್ಯನು ಮಂಜನ್ನು ಹೇಗೋ ಹಾಗೆ ನಾನು ಅವನನ್ನು ನಾಶಪಡಿಸುವೆ ಎಂದುಕೊಂಡ ಅವರು ಕೌಶಿಕನ ಮುಂದೆ ಬಂದು ನಿಂತು, ಈ ಆಶ್ರಮದ ಶಾಂತಿಗೆ ನಿನ್ನಿಂದ ಧಕ್ಕೆ ಉಂಟಾಗಿದೆ. ನಡತೆ ಅರಿಯದ ಮೂರ್ಖ ನೀನು, ನಾನು ನಿನ್ನನ್ನು ಕೊಲ್ಲುವೆ ಎಂದು ತನ್ನ ಕೈಯಲ್ಲಿದ್ದ ದಂಡವೊಂದನ್ನು ಮೇಲಕ್ಕೆತ್ತಿದರು. ಅದು ಯುಗಾಂತ್ಯದಲ್ಲಿ ಹೊಗೆಯಿಲ್ಲದೆ ಜ್ವಲಿಸುವ ಬೆಂಕಿಯಂತೆ ಯಮದಂಡದಂತೆ ಪ್ರಜ್ವಲಿಸಲಾರಂಭಿಸಿತು. ಕೌಶಿಕನೇನೂ ಭಯಪಡಲಿಲ್ಲ. ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡು ಬಂದವನಲ್ಲವೇ ಅವನು. ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿದನು. ವಸಿಷ್ಠರು ತಮ್ಮ ದಂಡವನ್ನು ಎತ್ತಿ ಹಿಡಿದು, ಓಹೋ, ದಿವ್ಯಾಸ್ತ್ರ ಪ್ರಯೋಗ ಮಾಡಿ ಹೆದರಿಸಲಿಕ್ಕೆ ಬಂದಿರುವೆಯಾ? ನಾನು ನಿನ್ನ ಮುಂದೆ ಹೀಗೆಯೇ ನಿಂತಿರುತ್ತೇನೆ. ನಿನ್ನ ಶೌರ್ಯವನ್ನು ತೋರಿಸು. ಕ್ಷತ್ರಿಯ ಬಲ ದೊಡ್ಡದೋ ಬ್ರಹ್ಮಬಲ ದೊಡ್ಡದೋ ನೋಡೋಣ ಎಂದು ಸ್ಥಿರವಾಗಿ ನಿಂತುಕೊಂಡರು. ದಶದಿಕ್ಕುಗಳಿಗೂ ಬೆಂಕಿಯನ್ನು ಉಗುಳುತ್ತಾ ಧಾವಿಸಿ ಬಂದ ಆಗ್ನೇಯಾಸ್ತ್ರವು ವಸಿಷ್ಠರ ಬ್ರಹ್ಮದಂಡವನ್ನು ಸೋಕಿದೊಡನೆ ನೀರಿಗೆ ಬಿದ್ದ ಕೊಳ್ಳಿಯಂತೆ ಶಾಂತವಾಯಿತು. ಅನಂತರ ಕೌಶಿಕನು ವರುಣ, ರೌದ್ರ, ಐಂದ್ರ, ಪಾಶುಪತ, ಐಶೀಕ, ಮಾನವ, ಗಂಧರ್ವ, ಜೃಂಭನ, ಸ್ವಾಪನ, ವಜ್ರ ಇತ್ಯಾದಿ ಅಸ್ತ್ರಗಳನ್ನೂ, ಕಾಲ, ವರುಣ, ಬ್ರಹ್ಮ ಇತ್ಯಾದಿ ಪಾಶಗಳನ್ನೂ, ಅನೇಕ ಬಗೆಯ ಚಕ್ರಗಳನ್ನೂ ಒಂದಾದ ಮೇಲೊಂದರಂತೆ ಬಿಟ್ಟನು. ಎಲ್ಲವನ್ನೂ ವಸಿಷ್ಠರ ಬ್ರಹ್ಮದಂಡವು ನುಂಗಿಬಿಟ್ಟಿತು. 3 ಲೋಕಗಳಲ್ಲಿರುವ ಸಮಸ್ತ ಶಕ್ತಿಗಳಿಗಿಂತಲೂ ಬ್ರಹ್ಮಶಕ್ತಿಯೇ ಮೇಲಾದುದೆಂದು ಸಾಧಿಸಿ ತೋರಿಸುತ್ತಿರುವ ಈ ದೃಶ್ಯವನ್ನು ನೋಡುವುದಕ್ಕೆಂದು ದೇವತೆಗಳು ಬಂದು ನೆರೆದರು. ಕೌಶಿಕನು ಹುಬ್ಬುಗಂಟಿಕ್ಕಿಕೊಂಡು ಬ್ರಹ್ಮಾಸ್ತ್ರವನ್ನೇ ಹೂಡಲು ಎಲ್ಲರೂ ಉಸಿರು ಬಿಗಿ ಹಿಡಿದು ಮುಂದೇನಾಗುವುದೋ ಎಂದು ಕಾಯಲಾರಂಭಿಸಿದರು. ವಸಿಷ್ಠನ ಬ್ರಹ್ಮದಂಡವು ಇತರ ಎಲ್ಲ ಅಸ್ತ್ರಗಳನ್ನು ನುಂಗಿದಂತೆಯೇ ಬ್ರಹ್ಮಾಸ್ತ್ರವನ್ನೂ ಸಹ ನುಂಗಿಬಿಟ್ಟಿತು. ಆಗ ವಸಿಷ್ಠನ ಶರೀರದ ಕಣಕಣವೂ ಬೆಳ್ಳಿಯಂತೆ ಮಿಂಚತೊಡಗಿತು. ಬ್ರಹ್ಮದಂಡವು ಒಂದು ಬೆಂಕಿಯ ಕೋಲಿನಂತೆ ಹೊಳೆಯಲಾರಂಭಿಸಿತು. ವಸಿಷ್ಠ ಮಹರ್ಷಿ, ಶಾಂತನಾಗು. ಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತಲೂ ನಿನ್ನ ಶಕ್ತಿಯು ದೊಡ್ಡದು. ಈ ಕೌಶಿಕ ರಾಜನು ಪರಾಜಿತನಾಗಿರುವನು. ಲೋಕವನ್ನೇ ಸುಡುತ್ತಿರುವ ನಿನ್ನ ಕೋಪವನ್ನು ಉಪಸಂಹರಿಸಿಕೋ ಎಂದು ಅಂತರಿಕ್ಷದಲ್ಲಿ ನೆರೆದಿದ್ದ ಋಷಿಗಳೂ ದೇವತೆಗಳೂ ಮೊರೆ ಇಡಲಾರಂಭಿಸಿದರು. ಅಂತೆಯೇ ವಸಿಷ್ಠನು ತನ್ನನ್ನೂ ಬ್ರಹ್ಮದಂಡವನ್ನು ಉಪಶಾಂತಗೊಳಿಸಿಕೊಂಡನು. ಕೌಶಿಕನು ತನ್ನ ಬಿಲ್ಲುಬಾಣಗಳನ್ನು ಬಿಸುಟು ದೀರ್ಘವಾಗಿ ನಿಟ್ಟುಸಿರುಬಿಟ್ಟು, ಧಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಈ ಬ್ರಾಹ್ಮಣ ತನ್ನ ದಂಡವೊಂದರಿಂದಲೇ ಮಹಾದೇವನು ಅನುಗ್ರಹಿಸಿದ್ದ ಸಮಸ್ತ ಅಸ್ತ್ರಗಳನ್ನೂ ನುಂಗಿಬಿಟ್ಟನಲ್ಲವೇ? ನಾನೂ ಸಹ ತಪಸ್ಸನ್ನಾಚರಿಸಿ ಅವನಂತಾಗುತ್ತೇನೆ. ತಪಸ್ಸಿನಿಂದಲೇ ಬ್ರಾಹ್ಮಣತ್ವವನ್ನು ಪಡೆದು ಅವನಿಗೆ ಸರಿಸಮನಾಗುತ್ತೇನೆ ಎಂದು ಘೋಷಿಸಿದನು. ಅವನ ಹೃದಯದಲ್ಲಿ ಅನೇಕ ಭಾವನೆಗಳ ತುಮುಲ ನಡೆದಿತ್ತು. ವಸಿಷ್ಠನಿಂದಾದ ಸೋಲಿನ ನೋವು ಅವನನ್ನು ಘಾಸಿಗೊಳಿಸಿತ್ತು. ಕೋಲಿನಿಂದ ಬಡಿಯಲ್ಪಟ್ಟ ಸರ್ಪದಂತೆ ದ್ವೇಷದಿಂದ ನಿಟ್ಟುಸಿರು ಬಿಡುತ್ತಾ ತಪಸ್ಸು ಮಾಡುವುದಕ್ಕೆಂದು ದಕ್ಷಿಣಾಭಿಮುಖನಾಗಿ ಹೊರಟನು. ವರ್ಷಗಳು ಒಂದರ ಮೇಲೊಂದು ಉರುಳತೊಡಗಿದವು. 1000 ವರ್ಷಗಳಾದ ಮೇಲೆ ಸೃಷ್ಟಿಕರ್ತನಾದ ಬ್ರಹ್ಮನು ಪ್ರತ್ಯಕ್ಷನಾಗಿ, ಕೌಶಿಕ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ. ಅಸಾಧ್ಯವಾದದ್ದನ್ನು ಸಾಧಿಸಿರುವ ನೀನು ಇನ್ನು ಮುಂದೆ ರಾಜರ್ಷಿ ಎನ್ನಿಸಿಕೊಳ್ಳುವೆ ಎಂದು ಹೇಳಿ ಸತ್ಯಲೋಕಕ್ಕೆ ಹೊರಟು ಹೋದನು. ಕೌಶಿಕನಿಗೆ ಸಮಾಧಾನವಾಗಲಿಲ್ಲ. ಆಳವಾದ ನಿರಾಸೆಯೇ ಅವನನ್ನು ತುಂಬಿಕೊಂಡಿತು. ಇಷ್ಟು ವರ್ಷಗಳ ಸಾಧನೆಯ ನಂತರವೂ ನಾನು ಕೇವಲ ರಾಜರ್ಷಿ ಮಾತ್ರವೇ? ನನ್ನ ಸಾಧನೆ ಯಾವುದಕ್ಕೂ ಸಾಲದು.
ಇನ್ನೂ ಘೋರ ಸಾಧನೆ ಮಾಡುವೆ. ಬ್ರಹ್ಮರ್ಷಿ ಎನ್ನಿಸಿಕೊಳ್ಳುವವರೆಗೂ ಖಂಡಿತ ನಿಲ್ಲಿಸುವುದಿಲ್ಲ ಎಂದು ಪುನಃ ತಪಸ್ಸಿಗೆ ತೊಡಗಿದನು. ಸೂರ್ಯವಂಶದಲ್ಲಿ ಹುಟ್ಟಿದ ತ್ರಿಶಂಕುವೆಂಬ ರುಜು ಸ್ವಭಾವದ ರಾಜನೊಬ್ಬನಿದ್ದನು. ಅವನಿಗೆ ಇದ್ದಕ್ಕಿದ್ದಂತೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಆಸೆಯುಂಟಾಯಿತು. ತನ್ನ ಈ ಕನಸನ್ನು ನನಸಾಗಿರಿಸುವಂತಹ ಯಾಗವೊಂದನ್ನು ಮಾಡಬೇಕೆಂದು ಗುರುವಾದ ವಸಿಷ್ಠರನ್ನು ಕೇಳಿಕೊಂಡನು. ಅವರು, ನಿನ್ನ ಈ ಆಸೆ ನಿನಗೆ ಒಳ್ಳೆಯದಲ್ಲ, ಅಸ್ವಾಭಾವಿಕವಾದುದು, ನಾನು ಅದಕ್ಕೆ ಸಹಾಯ ಮಾಡಲಾರೆ ಎಂದು ಬಿಟ್ಟರು. ತ್ರಿಶಂಕುವಿಗೆ ಬಹಳ ನಿರಾಶೆಯಾಯಿತು. ಅವನು ತನ್ನ ಸಿಂಹಾಸನವನ್ನು ತ್ಯಾಗ ಮಾಡಿ ದಕ್ಷಿಣ ದಿಕ್ಕಿಗೆ ಹೊರಟನು. ಬಹುಕಾಲ ತಪಸ್ಸನ್ನಾಚರಿಸಿ ಅದ್ಭುತವಾದ ತಪೋಬಲವನ್ನು ಹೊಂದಿದ್ದ 100 ಜನ ವಸಿಷ್ಠ ಪುತ್ರರನ್ನು ಕಂಡು, ನಾನು ನಿಮ್ಮಲ್ಲಿ ಶರಣು ಬಂದಿರುವೆನು, ನನ್ನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಸೇರಿಸುವಂತಹ ಯಾಗವೊಂದನ್ನು ಮಾಡಿರಿ ಎಂದು ನಿಮ್ಮ ತಂದೆಯಾದ ನನ್ನ ಗುರು ವಸಿಷ್ಠರನ್ನು ಕೇಳಿಕೊಂಡೆನು. ಅವರು ನಿರಾಕರಿಸಿದ್ದರಿಂದ ಗುರುಪುತ್ರರಾದ ನಿಮ್ಮಲ್ಲಿಗೆ ಬಂದಿರುವೆನು. ನಿಮ್ಮ ಹಿರಿಯರೆಲ್ಲರೂ ಇಕ್ಷ್ವಾಕು ವಂಶದ ದೊರೆಗಳಿಗೆ ಗುರುಗಳಾಗಿದ್ದವರು. ನೀವುಗಳೆಂದರೆ ನನಗೆ ದೇವರ ಸಮಾನ. ನನ್ನ ಪ್ರಾರ್ಥನೆಯನ್ನು ತಾವು ನಿರಾಕರಿಸಬಾರದು ಎಂದು ವಿನೀತನಾಗಿ ಕೇಳಿಕೊಂಡನು. ವಸಿಷ್ಠ ಪುತ್ರರಿಗೆ ಕೋಪ ಬಂದಿತು. ನೀನು ಮೂರ್ಖ ಹಾಗೂ ಪಾಪಿ. ನಮ್ಮ ತಂದೆ ಅಧಾರ್ಮಿಕವೆಂದು ನಿರಾಕರಿಸಿದರೂ ನಮ್ಮನ್ನು ಬಂದು ಅದನ್ನೇ ಕೇಳುವುದಕ್ಕೆ ನಿನಗೆಷ್ಟು ಧೈರ್ಯ? ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದೆಂದರೆ ಮಕ್ಕಳಾಟವೇ? ಸುಮ್ಮನೆ ನಿನ್ನ ರಾಜ್ಯಕ್ಕೆ ಹಿಂದಿರುಗಿ ರಾಜ್ಯಭಾರವನ್ನು ನಿರ್ವಹಿಸು. ನಿನ್ನ ಮಾತನ್ನು ಕೇಳಿ ನಮ್ಮ ತಂದೆಯನ್ನು ನಾವು ಅಪಮಾನಗೊಳಿಸಲಾರೆವು ಎಂದರು. ತ್ರಿಶಂಕುವಿಗೆ ಬಹಳ ದುಃಖವಾಯಿತು. ಗುರುವೂ ಗುರುಪುತ್ರರೂ ನನ್ನನ್ನು ಕೈಬಿಟ್ಟ ಮೇಲೆ ನಾನು ಮಾಡುವುದಾದರೂ ಏನು? ಬೇರೊಬ್ಬ ಗುರುವನ್ನು ಹುಡುಕಿಕೊಂಡು ಹೋಗಬೇಕಷ್ಟೇ ಎನ್ನಲು ವಸಿಷ್ಠ ಪುತ್ರರಿಗೆ ಕೋಪವನ್ನು ತಡೆಯಲಾಗಲಿಲ್ಲ. ನೀನು ಈ ಕ್ಷಣದಿಂದಲೇ ಚಂಡಾಲನಾಗುವೆ ಎಂದು ಶಪಿಸಿಬಿಟ್ಟರು. ನೋವಿನಿಂದ ಅಪಮಾನದಿಂದ ಝರ್ಝರಿತನಾದ ತ್ರಿಶಂಕುವಿನ ಮೈ ಬಣ್ಣ ಕಪ್ಪಗಾಯಿತು. ಬಟ್ಟೆಗಳು ಕಪ್ಪಗಾದವು. ಕುತ್ತಿಗೆಯಲ್ಲಿ ಕೆಂಪು ದಾಸವಾಳದ ಮಾಲೆ, ಮೈಮೇಲಿನ ಚಿನ್ನದ ಆಭರಣಗಳೆಲ್ಲವೂ ಕಬ್ಬಿಣವಾದವು. ರಾಜ್ಯಕ್ಕೆ ಬಂದರೆ ಯಾರಿಗೂ ಅವನ ಗುರುತೇ ಸಿಕ್ಕಲಿಲ್ಲ. ಮಂತ್ರಿಗಳೂ ಸಹ ಅವನ ಗುರುತು ಹಿಡಿಯಲಾರದೆ, ಛೀ ಚಂಡಾಲ, ಹೋಗಾಚೆ ಎಂದು ಅವನನ್ನು ಊರಿನಿಂದಾಚೆ ಓಡಿಸಿಬಿಟ್ಟರು. ತ್ರಿಶಂಕುವಿಗೆ ಏನು ಮಾಡುವುದೆಂದು ತೋರದಾಯಿತು. ಸ್ವಲ್ಪ ಯೋಚಿಸಿದ ಮೇಲೆ ತನ್ನಂತೆ ಹಠವಾದಿಯಾದ, ತಪಸ್ಸಿನಿಂದ ರಾಜರ್ಷಿ ಎನ್ನಿಸಿಕೊಂಡಿರುವ ಕೌಶಿಕನ ಬಳಿಗೆ ಹೋಗಿ ಸಹಾಯ ಕೇಳುವುದೆಂದು ನಿರ್ಧರಿಸಿ ಬೇಗನೆ ಅವನಿದ್ದಲ್ಲಿಗೆ ನಡೆದನು. ಕಣ್ತೆರೆದ ಕೌಶಿಕನಿಗೆ ಕಾಣಿಸಿದ್ದು ದೂರದಲ್ಲಿ ದೈನ್ಯವೇ ಮೂರ್ತಿವೆತ್ತಂತೆ ನಿಂತಿದ್ದ ಚಂಡಾಲನ ರೂಪ. ಕೌಶಿಕನ ಹೃದಯ ಕರಗಿ ನೀರಾಯಿತು. ಅವನನ್ನು ಹತ್ತಿರಕ್ಕೆ ಕರೆದು, ನೀನು ಅಯೋಧ್ಯೆಯ ರಾಜ ತ್ರಿಶಂಕುವಲ್ಲವೇ? ಶಾಪದಿಂದ ಚಂಡಾಲ ರೂಪ ಬಂದಿತೆ. ಏನು ನಿನ್ನ ಕಥೆ? ನನ್ನಿಂದ ಏನಾಗಬೇಕು ಹೇಳು ಎಂದನು. ಕೌಶಿಕನ ಪ್ರೀತಿಯ ಮಾತುಗಳಿಂದ ತ್ರಿಶಂಕುವಿನ ಹೃದಯ ತುಂಬಿ ಬಂದು ಕಣ್ಣೀರು ಕಟ್ಟೆ ಒಡೆಯಿತು. 100 ಯಜ್ಞಗಳನ್ನು ಮಾಡಿರುವ ನಾನು ಈವರೆಗೂ ಒಮ್ಮೆಯೂ ಅನೃತವನ್ನು ನುಡಿದಿಲ್ಲ. ಪ್ರಜೆಗಳನ್ನು ಸಾಧ್ಯವಾದಷ್ಟೂ ಚೆನ್ನಾಗಿ ಪರಿಪಾಲಿಸಿದ್ದೇನೆ. ಕ್ಷತ್ರಿಯ ಧರ್ಮದಿಂದ ಎಂದೂ ತಪ್ಪಿ ನಡೆದಿಲ್ಲ. ಆದರೂ ನನ್ನ ಗುರುಗಳಾದ ವಸಿಷ್ಠರೂ ಅವರ ಪುತ್ರರುಗಳೂ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ನನ್ನ ಏಕೈಕ ಹಂಬಲವನ್ನು ನೆರವೇರಿಸಲಿಲ್ಲ. ನೀವಾದರೂ ನನ್ನ ಈ ಆಸೆಯನ್ನು ತೀರಿಸಿಕೊಳ್ಳಲು ಸಹಾಯ ಮಾಡಿ ಪುರುಷ ಪ್ರಯತ್ನದಿಂದ ಅದೃಷ್ಟವನ್ನು ಗೆಲ್ಲಬಹುದು ಎಂಬುದನ್ನು ಸಾಧಿಸಿ ತೋರಿಸಿರಿ ಎಂದನು.
ಈ ರಾಜನ ದುರದೃಷ್ಟವನ್ನು ಕಂಡು ಕೌಶಿಕನಿಗೆ ಮರುಕವಾಯಿತು. ಓ ರಾಜ, ನೀನು ನನ್ನ ಜೊತೆಯಲ್ಲೇ ಬಂದಿರು. ನೀನೆಂಥ ಧರ್ಮನಿಷ್ಠ ದೊರೆ ಎಂಬುದು ಲೋಕಕ್ಕೆ ಗೊತ್ತಿದೆ. ನಿನಗೆ ಸಹಾಯ ಮಾಡಲು ನಾನು ಮನಸ್ಸು ಮಾಡಿದ್ದೇನೆ. ಭಯಪಡಬೇಡ. ಎಲ್ಲ ಋಷಿಗಳನ್ನೂ ಆಹ್ವಾನಿಸಿ ಯಜ್ಞವೊಂದನ್ನು ಮಾಡಿಸುತ್ತೇನೆ. ಗುರುಶಾಪದಿಂದ ನಿನಗೆ ಪ್ರಾಪ್ತವಾಗಿರುವ ಈ ಚಂಡಾಲ ಶರೀರದ ಸಮೇತನಾಗಿಯೇ ನೀನು ಸ್ವರ್ಗಕ್ಕೆ ಹೋಗುವಂತೆ ಮಾಡುತ್ತೇನೆ. ಶರಣಾಗತನಾಗಿ ಕೌಶಿಕನ ಬಳಿಗೆ ಬಂದವನು ಬರಿಗೈಯಲ್ಲಿ ಹಿಂದಿರುಗುವಂತೆ ಆಗಬಾರದು ಎಂದನು. ಯಜ್ಞಕ್ಕೆ ಎಲ್ಲ ಏರ್ಪಾಡುಗಳನ್ನು ಮಾಡುವಂತೆ ತನ್ನ ಮಕ್ಕಳಿಗೆ ಹೇಳಿದನು. ಶಿಷ್ಯರನ್ನು ಕರೆದು ಎಲ್ಲ ಋಷಿಗಳನ್ನೂ ತಾನು ಕರೆದಿರುವೆ, ಬರಬೇಕು ಎಂದು ತಿಳಿಸಿ ಬರುವಂತೆ ಕಳುಹಿಸಿದನು. ವಸಿಷ್ಠರೂ ಅವರ ಪುತ್ರರೂ ಬರಲಿಲ್ಲ. ಇತರ ಎಲ್ಲ ಋಷಿಗಳೂ ಬಂದು ನೆರೆದರು. ವಸಿಷ್ಠ ಪುತ್ರರು, ಓಹೋ, ಬಹಳ ತಮಾಷೆಯಾಗಿದೆ. ಕ್ಷತ್ರಿಯನೊಬ್ಬನು ಚಂಡಾಲನೊಬ್ಬನಿಗಾಗಿ ಮಾಡಲಿರುವ ಈ ಯಜ್ಞದಲ್ಲಿ ದೇವತೆಗಳು ಹವಿಸ್ಸನ್ನಾದರೂ ಹೇಗೆ ಸ್ವೀಕರಿಸುವರು ಎಂಬುದನ್ನು ನೋಡಬೇಕು ಎಂದು ಹಾಸ್ಯ ಮಾಡಿದರೆಂದು ಕೇಳಿ ಕುಪಿತನಾದ ಕೌಶಿಕನು ಅವರೆಲ್ಲರೂ ನಿಷಾದರಾಗಲಿ ಎಂದು ಶಪಿಸಿದನು. ಅನಂತರ ಕೌಶಿಕನು ಅಲ್ಲಿಗೆ ಬಂದಿದ್ದ ಋಷಿಗಳನ್ನು ಕುರಿತು, ಈತನು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ತ್ರಿಶಂಕುವೆಂಬ ರಾಜ. ತನ್ನ ರುಜುತ್ವಕ್ಕಾಗಿ 3 ಲೋಕಗಳಲ್ಲಿಯೂ ಪ್ರಖ್ಯಾತನಾದವನು. ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂಬ ಅಪೇಕ್ಷೆ ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾನೆ. ನಾನು ಅವನಿಗೆ ಸಹಾಯ ಮಾಡುವೆನೆಂದು ಮಾತು ಕೊಟ್ಟಿದ್ದೇನೆ. ಇದಕ್ಕಾಗಿ ಮಾಡುವ ಯಜ್ಞದಲ್ಲಿ ನೀವೆಲ್ಲರೂ ನನಗೆ ನೆರವಾಗಬೇಕು ಎಂದು ಕೇಳಿಕೊಂಡರು. ಋಷಿಗಳು ತಮ್ಮ ತಮ್ಮಲ್ಲಿಯೇ, ಈ ಕೌಶಿಕನು ಶೀಘ್ರ ಕೋಪಿ, ಇವನ ಕೋಪ ತುಂಬ ಅಪಾಯಕಾರಿ. ನಾವು ಸಹಕರಿಸುವುದಿಲ್ಲ ಎಂದರೆ ನಮ್ಮನ್ನೂ ಶಪಿಸಿಬಿಟ್ಟಾನು ಎಂದು ಮಾತನಾಡಿಕೊಂಡು ಯಜ್ಞದಲ್ಲಿ ಸಹಕರಿಸುವುದೆಂದು ತೀರ್ಮಾನಿಸಿದರು. ಕೌಶಿಕನು ಯಾಜಕನಾಗಿದ್ದ ಆ ಯಜ್ಞವು ಅವರೆಲ್ಲರ ನೆರವಿನಿಂದ ಸಾಂಗವಾಗಿ ನೆರವೇರಿತು. ಕೊನೆಯಲ್ಲಿ ಹವಿಸ್ಸನ್ನು ಸ್ವೀಕರಿಸುವಂತೆ ಕೌಶಿಕನು ದೇವತೆಗಳನ್ನು ಒಬ್ಬೊಬ್ಬರನ್ನಾಗಿ ಕರೆದನು. ಯಾರೂ ಬರಲಿಲ್ಲ. ಯಜ್ಞಕ್ಕೆ ದೇವತೆಗಳ ಮನ್ನಣೆ ಇಲ್ಲ ಎಂಬುದು ನಿಚ್ಚಳವಾಯಿತು. ಈ ಅಪಮಾನದಿಂದ ಕೌಶಿಕನು ವ್ಯಗ್ರನಾದನು. ಕಣ್ಣುಗಳು ಕೆಂಪಡ್ಡರಿ ಸಿಟ್ಟಿನಿಂದ ಮೈಯೆಲ್ಲ ಗಡಗಡನೆ ನಡುಗುತ್ತಿರಲು ಹೋಮ ಮಾಡುವುದಕ್ಕೆಂದು ಕೈಯಲ್ಲಿ ಹಿಡಿದಿದ್ದ ಸ್ರುವವನ್ನು ಮೇಲೆತ್ತಿ, ನನ್ನ ತಪಸ್ಸಿನ ಬಲವನ್ನಾದರೂ ನೋಡಿರಿ, ನಾನು ಈ ರಾಜನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸುವೆನು. ತ್ರಿಶಂಕು, ಸ್ವರ್ಗಕ್ಕೇರು, ನನ್ನ ತಪಸ್ಸಿನ ಫಲವನ್ನೆಲ್ಲ ನಿನಗೆ ಧಾರೆ ಎರೆದು ಕೊಟ್ಟಿರುವೆನು. ಓ ರಾಜ, ತಡಮಾಡದೆ ನೇರವಾಗಿ ಸ್ವರ್ಗಕ್ಕೇರು ಎಂದನು. ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಬಾಯಿಯಾಗಿ ನೋಡುತ್ತಿರಲು ಇದ್ದಕ್ಕಿದ್ದಂತೆ ತ್ರಿಶಂಕುವಿನ ಶರೀರ ಭೂಮಿಯಿಂದ ಮೇಲಕ್ಕೆದ್ದಿತು. ಋಷಿಗೆ ಕೈ ಮುಗಿದುಕೊಂಡಿದ್ದಂತೆ ಎಲ್ಲರೂ ನೋಡುತ್ತಿದ್ದಂತೆ ಅವನ ಶರೀರವು ಭೂಮಿಯಿಂದ ಮೇಲಕ್ಕೇರಿ ಕ್ರಮೇಣ ಮೋಡಗಳಲ್ಲಿ ಮರೆಯಾಯಿತು. ಸ್ವರ್ಗದಲ್ಲಿದ್ದ ಇಂದ್ರನು ಈ ಆಗಂತುಕನನ್ನು ಸಹಿಸಲಿಲ್ಲ. ಅವನು, ತ್ರಿಶಂಕು, ಸುಮ್ಮನೆ ಭೂಮಿಗೆ ಹಿಂದಿರುಗು. ಗುರುಶಾಪವನ್ನು ಹೊತ್ತಿರುವ ನಿನಗೆ ಸ್ವರ್ಗವನ್ನು ಪ್ರವೇಶಿಸುವ ಯೋಗ್ಯತೆ ಇಲ್ಲ. ನಾನು ನಿನ್ನನ್ನು ಒಳಗೆ ಸೇರಿಸಲಾರೆ ಎಂದು ತ್ರಿಶಂಕುವನ್ನು ತಳ್ಳಿಬಿಟ್ಟನು. ತಲೆಕೆಳಗಾಗಿ ಬೀಳುತ್ತಲೇ ಅವನು, ಸ್ವಾಮಿ, ನನ್ನನ್ನು ತಳ್ಳಿಬಿಟ್ಟರು, ನಾನು ಬೀಳುತ್ತಿರುವೆ, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕೂಗತೊಡಗಿದನು. ಕೌಶಿಕನಿಗೆ ಬಹಳ ದುಃಖವಾಯಿತು, ಕೋಪವೂ ಬಂದಿತು. ದೇವತೆಗಳ ಸ್ವಾರ್ಥ ಕ್ರೌರ್ಯವನ್ನು ಕಂಡು ಅವನಿಗೆ ಜುಗುಪ್ಸೆಯಾಯಿತು. ತ್ರಿಶಂಕು, ಅಲ್ಲಿಯೇ ನಿಲ್ಲು ಎಂದು ಗರ್ಜಿಸಿದನು. ತ್ರಿಶಂಕುವು ತಲೆಕೆಳಕಾಗಿ ಅಂತರಿಕ್ಷದಲ್ಲಿಯೇ ನಿಂತನು. ಎಲ್ಲರೂ ನೋಡುತ್ತಿರಲು ಕೌಶಿಕನು ಎರಡನೆಯ ಬ್ರಹ್ಮನೋ ಎಂಬಂತೆ ತ್ರಿಶಂಕುವಿಗಾಗಿ
ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿಸಲಾರಂಭಿಸಿದನು. ದಕ್ಷಿಣ ದಿಕ್ಕಿಗೆ ಸಪ್ತರ್ಷಿ ಮಂಡಲ ಹಾಗೂ ಇನ್ನಿತರ ನಕ್ಷತ್ರಗಳನ್ನು ರಚಿಸಿದನು. ಅನಂತರ ಈಗಿರುವ ಇಂದ್ರನಿಗಿಂತ ಮಿಗಿಲಾದ ಇನ್ನೊಬ್ಬ ಇಂದ್ರನನ್ನೇ ಸೃಷ್ಟಿಸುತ್ತೇನೆ ಎಂದು ಪ್ರತಿದೇವತೆಗಳನ್ನು ಸೃಷ್ಟಿಸತೊಡಗಿದನು. ಇದನ್ನು ನೋಡಿ ಎಲ್ಲ ದೇವತೆಗಳೂ ಋಷಿಗಳೂ ಓಡೋಡಿ ಬಂದರು. ಕೌಶಿಕ, ನಮ್ಮ ಮಾತನ್ನು ಕೇಳು. ಗುರುಶಾಪಕ್ಕೆ ಒಳಗಾದವರಾರೂ ಸ್ವರ್ಗವನ್ನು ಪ್ರವೇಶಿಸುವಂತಿಲ್ಲ ಎಂಬುದು ನಿನಗೂ ತಿಳಿದೇ ಇದೆ. ಅದಕ್ಕಾಗಿಯೇ ತ್ರಿಶಂಕುವನ್ನು ಹಿಂದಕ್ಕೆ ಕಳುಹಿಸಬೇಕಾಯಿತು. ಇದರಿಂದ ನಾವು ನಿನ್ನನ್ನು ಕೀಳುಗೈದೆವೆಂದು ತಿಳಿಯಬೇಡ ಎಂದು ವಿಧ ವಿಧವಾಗಿ ಸಮಾಧಾನಪಡಿಸಿದರು. ನಿಮಗೆ ತ್ರಿಶಂಕುವಿನ ಮೇಲೆ ಹೊಟ್ಟೆಯುರಿ, ಅದಕ್ಕಾಗಿಯೇ ಹೀಗೆ ಮಾಡಿದಿರಿ. ಅವನು ಸತ್ಕಾರ್ಯಗಳನ್ನು ಮಾಡಿದ ರಾಜ. ಅವನಿಗೆ ಶಿಕ್ಷೆಯಾಗುವುದನ್ನು ನಾನು ಒಪ್ಪುವುದೂ ಇಲ್ಲ. ಅವನು ಭೂಮಿಗೆ ಹಿಂದಿರುಗಲು ಬಿಡುವುದೂ ಇಲ್ಲ. ನಿನ್ನನ್ನು ಸ್ವರ್ಗಕ್ಕೇರಿಸುತ್ತೇನೆಂದು ಅವನಿಗೆ ನಾನು ಮಾತು ಕೊಟ್ಟಿದ್ದೇನೆ. ನಾನು ಸೃಷ್ಟಿಸಿದ ಸಪ್ತರ್ಷಿ ಮಂಡಲವೂ ನೇಹಾರಿಕೆಯೂ ಹಾಗೆಯೇ ಉಳಿಯುವು. ಇಂದ್ರರುಗಳು ಬರಬಹುದು, ಹೋಗಬಹುದು. ಆದರೆ ನಾನು ಸೃಜಿಸಿದ ಸ್ವರ್ಗ ಹಾಗೆಯೇ ಉಳಿಯಬೇಕು. ಅಲ್ಲಿ ತ್ರಿಶಂಕು ಇಂದ್ರನಾಗಿ ನೆಲೆಗೊಳ್ಳಬೇಕು ಎಂದ ಅವನ ಮಾತಿಗೆ ಇಂದ್ರಾದಿ ದೇವತೆಗಳು ನಿರ್ವಾಹವಿಲ್ಲದೆ ಒಪ್ಪಬೇಕಾಯಿತು. ತ್ರಿಶಂಕುವಿಗೂ ಸಮಾಧಾನವಾಯಿತು. ಕೌಶಿಕನ ತಪಸ್ಸು ಮಾತ್ರ ಪೂರ್ತಿ ಸೂರೆಯಾಗಿ ಹೋಯಿತು. ತ್ರಿಶಂಕುವಿನ ದುಃಖವನ್ನು ನೋಡಲಾರದೆ ಅದನ್ನೆಲ್ಲ ಅವನಿಗೆ ಕೊಟ್ಟು ಬಿಟ್ಟಂತಾಯಿತು. ದಕ್ಷಿಣಕ್ಕೆ ಬಂದು ಮಾಡಿದ ತಪಸ್ಸು ಹೀಗೆ ಹಾಳಾಯಿತು. ಈಗ ಪಶ್ಚಿಮಕ್ಕೆ ಹೋಗಿ ಪುನಃ ತಪಸ್ಸನ್ನಾಚರಿಸುತ್ತೇನೆ. ಯಾರೊಬ್ಬರಿಗೂ ಗೊತ್ತಾಗದಂತಹ ಸ್ಥಳದಲ್ಲಿ ಆಶ್ರಮವನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿ ಪುಷ್ಕರ ಕ್ಷೇತ್ರದಲ್ಲಿ ತಪಸ್ಸನ್ನು ಆಚರಿಸತೊಡಗಿದನು.